ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ತರ ಕಿಡ್ನಾಪ್ ಮಾಡಿಸಿರೋದು, ನನ್ನ ಈ ತರ ಕಟ್ಟಾಗಿ ಹೊಡಿಸ್ತಾ ಇರೋದು, ನನ್ಗಿದ್ಯಾವುದಕ್ಕೂ ಏನು ಬೇಜಾರಿಲ್ಲ. ಆದ್ರೆ ನನ್ನ ಈ ತರ ಕಾಣೆ ಆಗಿರೋದಕ್ಕೆ ಕಾರಣ ಮೈನಾ ಅನ್ಕೊಂಡು ನಮ್ಮಮ್ಮ ಮೈನಾಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದು ಬೇಡ, ದಯವಿಟ್ಟು ಪುಷ್ಪಕ್ ಸರ್ಗೆ ಹೇಳಿ ನನ್ನ ಬಿಟ್ಬಿಡಕ್ ಹೇಳಿ. ಮೈನಾ ಅವ್ರಿಗೋಸ್ಕರನಾದ್ರೂ ನನ್ನ ಬಿಟ್ಬಿಡಕ್ ಹೇಳಿ. ಹೇಳಿಸ್ಕೊಂಡ್ರೆ ಮೈನಾನ ಇವರಮ್ಮ ಬೈತಾರ, ಅದಕ್ಕೆ ಮೈನಾಗ್ ಬೇಜಾರಾಗುತ್ತದೆ. ಅವ್ರ ಮನ್ಸಿಗೆ ಬೇಜಾರಾದ್ರೆ ಇವ್ರಿಗೊಂಥರ ನೋವಾಗುತ್ತದೆ. ಅದಕ್ಕೆ ನಾವ್ ಇವನ್ನ ಬಿಟ್ಬಿಡ್ಬೇಕು. ಓಹೋ, ಅಷ್ಟೊಂದು ಒಳ್ಳೆಯವನ ನೀನು? ಮೈನಾ ಮನ್ಸಿಗೆ ನೋವಾಗ್ಬಾರ್ದು ಅಂತ ಅವಳ ಜೀವನ ಎಲ್ಲ ಹಾಳು ಮಾಡಕ್ ಹೋಗ್ತಿದ್ಯಾ? ನಿನಗೆ ಮೈನನ್ ಮೇಲೆ ಅಷ್ಟೊಂದು ಅಕ್ರೆ ಇದ್ರೆ ಕ್ಯಾಮ್ರಾ ಆನ್ ಮಾಡ್ತೀನಿ. ನಿಜ ಏನೋ ಅಂತ ನೀನು ಒಪ್ಕೋ. ನಾನು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು, ಮೈನನ್ ಪರಿಸ್ಥಿತಿಗೆ ನಾನು ಕಾರಣ ಅಲ್ಲ. ನೀನ್ ಹೇಳೋ ಕತೆ ನಮ್ಮಿಂದೆಲ್ಲ ಕೇಳಕ್ಕಾಗಲ್ಲ. ನಿಜ ಹೇಳೋವರೆಗೂ ಇಲ್ಲಿಂದ ಹೋಗಕ್ಕಾಗಲ್ಲ ನೀನು. ನೀವು ನನ್ನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೋವರೆಗೂ ನಾನು ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ. ಪುಷ್ಪಕ್ ಸರ್ನ ಮೊದ್ಲು ಕರೀರಿ. ಏನು ಬೆದರ್ಸ್ತಾ ಇದೀಯಾ? ನೀನು ಊಟ ಮಾಡದೇ ಇದ್ರೆ ಉಪವಾಸ ಬಿತ್ಕೊಂಡು ಸಾಯಿ. ಮೈನಾ, ಮನೇನೆ ಹುಡ್ಕಿದೀವಂತೆ, ಇನ್ ಮನೆ ಒಳಗಡೆ ಇರೋ ಹುಡ್ಕಕ್ಕಾಗಲ್ವಾ? ನೀನ್ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಹೊತ್ತ ಯಾವ್ದು ಅಂತ ಹುಡುಕಾಯ್ತಣ್ಣ, ಆದ್ರೆ ಆ ಹೊತ್ತದೊಳಗಿರೋ ವಿಷ ಸರ್ಪ ಯಾವ್ದು ಅಂತ ಹುಡುಕ್ಲೇಬೇಕು. ಅದನ್ನು ಹುಡ್ಕಣ ಬಿಡು. ಹುಡ್ಕಕ್ಕಿಂತ ಮುಂಚೆ ನನ್ಗೇನ್ ಭಯ ಆಗ್ತೈತೆ ಗೊತ್ತಾ? ಆ ವಿಷ ಸರ್ಪ ಧ್ರುವ ಅವ್ರನ್ನ ಎಲ್ ಕಚ್ಬಿಡತ್ತೋ ಅಂತ. ಮೈನಾ, ಹಾಗೆಲ್ಲ ಏನು ಆಗಲ್ಲ, ಹೆದರ್ಕೋಬೇಡ. ಇಲ್ಲ ಆನಂದಣ್ಣ, ನನ್ಗೆ ಸಮಯ ಕಳೀತಿದಂಗೆ ನನ್ ಧೈರ್ಯ ಕಮ್ಮಿ ಆಗ್ತೈತೆ. ಹೆದರ್ಕೋಬೇಡ ಮೈನಾ, ಪುಷ್ಪಕ್ ಸರ್ ಇನ್ನೇನ್ ಬರ್ತಾರಲ್ಲ. ಏನಾಯ್ತು ಮೈನಾ? ಯಾಕಿಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ನೀವ್ ಹೋಗ್ತಿರೋದೇ ಒಳ್ಳೇದಾಯ್ತು. ಯಾಕೆ? ಏನಾಯ್ತು? ಧ್ರುವ ಸಿಕ್ಕದ್ನ? ಧ್ರುವರ್ ಸಿಗ್ಲಿಲ್ಲ, ಆದ್ರೆ ಅವರನ್ನ ಕಿಡ್ನಾಪ್ ಮಾಡಿದವ್ರು ಸಿಕ್ಕದು. ಯಾರದು? ಅದೇ ಮನೆ ಸರ್. ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ಇಲ್ಲ, ನನ್ನ ಮಗ ನನ್ನ ಮನೆಗೆ ಬಂದು ಸೇರೋವರೆಗೂ ನಾನು ಒಂದು ತೊಟ್ಟು ನೀರು ಕುಡಿಯಲ್ಲ. ಅಮ್ಮ, ಏನೇ ಆದ್ರೂ ನೀನ್ ಮೈನಾಗ್ ಹಾಗೆಲ್ಲ ಬೈದಿದ್ದು ತಪ್ಪಮ್ಮ. ಬೈದೆ ಏನ್ ಮಾಡ್ಬೇಕಿತ್ತು? ಅವಳಿಗೆ ಸನ್ಮಾನ ಮಾಡ್ಬೇಕಿತ್ತ? ಕಳ್ಕೊಂಡಿರೋದು ನಮ್ಮ ಮನೆ ವಸ್ತು ಅಲ್ಲ ಕಣೆ. ನಾನು 9 ತಿಂಗಳು ಹೊತ್ತು ಹೆತ್ತು ಸಾಕಿರೋ ನನ್ನ ಮಗ. ನಿನ್ಗೆಲ್ಲ ಅರ್ಥ ಆಗುತ್ತೆ ಹೇಳು? ನನಗ್ ಬರ್ತಾ ಇದ್ದಿದ್ ಕೋಪದಲ್ಲಿ ಅವಳಿಗೆ 4 ಬಾರಿಸ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು. ಅಣ್ಣನ ಯಾರೋ ಕಿಡ್ನಾಪ್ ಮಾಡಿದ್ರೆ ಮೈನಾ ಏನ್ ಮಾಡ್ತಾಳಮ್ಮ? ನೋಡು, ನೀನ್ ಅವಳನ್ನ ವಹಿಸ್ಕೊಂಡ್ ಮಾತಾಡೋದ್ ನಿಲ್ಲಿಸ್ಬಿಡು. ನಿನಗ್ ನಿಮ್ಮ ಅಣ್ಣನ್ಗಿಂತ ಅವಳೇ ಹೆಚ್ಚಾಗೋದ್ಲೇನೆ. ಎಲ್ಲ ನನ್ ಕರ್ಮ. ಅಮ್ಮ, ಮೈನಾ ಬೇರೆ ಯಾರು ಅಲ್ಲ, ಅಣ್ಣಂಗ್ ತುಂಬಾ ಬೇಕಾದವಳು. ಆ ಬೇಕಾದವಳಿಂದಾನೆ ಇವತ್ ನನ್ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ದೇನೆ ನಾವ್ ಈ ಪರಿಸ್ಥಿತಿಲಿ ಇರೋದು. ಅಮ್ಮ,
ನಿಂಗ್ ಪುಷ್ಪಕ್ ಸರ್ ಮೇಲೂ ಡೌಟ್ ಇದೆ ತಾನೆ? ಮೈನನ್ ಮಾತ್ರ ಯಾಕೆ ಬೈತಿದ್ಯಾ? ಹೌದು ಕಣೆ, ನನ್ಗ ಪುಷ್ಪಕ್ ಮೇಲೆ ಡೌಟ್ ಇದೆ. ಈ ಕೆಲ್ಸನ ಅವನೇ ಮಾಡಿದಾನೆ ಅಂತಾನು ನನಗ್ ಗೊತ್ತಿದೆ. ಆದ್ರೆ ನನ್ ಮಗನ್ ನೆಮ್ಮದಿಯಾಗಿ ನನ್ ಮನೇಲಿದ್ದ. ಇವಳು ಬಂದ್ ಕರ್ಕೊಂಡ್ ಹೋಗಿಲ್ಲ ಅಂದಿದ್ರೆ ನನ್ ಮಗನ್ಗೆ ಯಾಕೆ ಈ ಸ್ಥಿತಿ ಬರ್ತಿತ್ತು ಹೇಳು? ಎಲ್ಲ ಇವಳಿಂದಾನೆ ನನ್ ಮಗನ್ ಜೀವನದ ನೆಮ್ಮದಿ, ಶಾಂತಿ, ಸಂತೋಷ ಎಲ್ಲ ಹಾಳಾಗೋಯ್ತು. ಅಮ್ಮ, ಯಾಕಮ್ಮ ಮೈನಾ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನೀನ್ ಯಾಕೆ ಹಿಂಗೆಲ್ಲ ಬದ್ಲಾಗ್ಬಿಟ್ಟೆ? ಏನ್ ದೀಪ ನೀನು? ಅತ್ತೆ ಏನೋ ಅವ್ರ ಮಗನ್ ಕಳ್ಕೊಂಡಿರೋ ನೋವಲ್ಲ ಆ ತರ ಮಾತಾಡಿದ್ರೆ ನೀನ್ ಅವ್ರಿಗೆ ಮಾತುಗ್ ಬೆಳೆಸ್ತಾನೆ ಇದೆಯಲ್ಲ. ಸಮಾಧಾನ ಮಾಡೋ ನೆಪದಲ್ಲಿ ಸಮಾರಾಧನೆ ಮಾಡಕ್ ಬರ್ಬೇಡ ನೀನು. ಇದೇ ನಮ್ಮನೆ ಸಮಸ್ಯೆ. ನಮ್ಮವ್ರು ಯಾಕೆ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ದೆ ಹೊರಗ್ನವ್ರಿಗೆ ಸಪೋರ್ಟ್ ಮಾಡೋದು. ಅದಕ್ಕೆ ಇವತ್ ನನ್ ಮಗನ್ ಜುಟ್ಟು ಆ ಮೈ ನನ್ ಕೈಯಲ್ಲಿರೋದು. ಅಮ್ಮ, ಇಲ್ಲಿ ಯಾರ್ ಜುಟ್ಟು ಯಾರ ಕೈಯಲ್ಲೂ ಇಲ್ಲ. ಮೊದ್ಲು ನಿನ್ ಕಲ್ಪನಾ ಲೋಕದಿಂದ ಆಚೆ ಬಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಏನ್ ಯೋಚನೆ ಮಾಡಿ ಏನ್ ಪ್ರಯೋಜನ? ನನ್ ಮಗನೇ ಕಾಣಿಸ್ತಾ ಇಲ್ವಲ್ಲ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮಾವಂಗೆ ಏನೂ ಆಗಿರಲ್ಲ. ತಪ್ಪು ಮಾಡ್ಬಿಟ್ವಿ ತುಳಸಿ. ನನ್ ಮಗನ ಅವಳ ಜೊತೆ ಕಳಿಸ್ಬಾರ್ದಿತ್ತು ನಾವು. ಅಮ್ಮ, ಹೇಳಿದ್ದನ್ನ ಎಷ್ಟ್ ಸಲ ಹೇಳ್ತೀಯಾ? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡೋಕೆ ಏನಿದೆ ಹೇಳು? ಅವಳು ಯಾವ ರೀತಿ ಮನೆಯಿಂದ ನನ್ನ ಮಗನ ಕರ್ಕೊಂಡು ಹೋದ್ಲೋ ಅದೇ ರೀತಿ ಕರ್ಕೊಂಡ್ ಬಂದು ನನ್ನ ಮನೆಗೆ ಬಿಡ್ಬೇಕಷ್ಟೇ. ಮೈನಾ ಖಂಡಿತವಾಗ್ಲೂ ಅಣ್ಣನ್ ಕರ್ಕೊಂಡ್ ಬಂದೇ ಬರ್ತಾಳೆ. ನನಗ ನಂಬಿಕೆ ಇದೆ. ಕರ್ಕೊಂಡ್ ಬರ್ಬೇಕು, ಕರ್ಕೊಂಡ್ ಬರ್ಲೇಬೇಕು. ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಈ ಸರ್ಸು ಇನ್ನೊಂದು ಮುಖನ ಅವಳು ನೋಡ್ಬೇಕಾಗುತ್ತೆ. ಧ್ರುವನ್ನ ಕಿಡ್ನಾಪ್ ಮಾಡಿದವ್ರು ಈ ಮನೇಲಿದ್ದಾರೆ. ನಿಮಗಿದೆಲ್ಲ ಹೇಗೆ ಗೊತ್ತಾಯ್ತು? ಸರ್, ನಾವೇ ಹುಡ್ಕೋದ್ವಿ ಸರ್. ಮೈನಾ, ನಾನು ಇದನ್ನೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ನಲ್ವಾ, ಯಾಕೆ ನೀವು ಇಷ್ಟು ರಿಸ್ಕ್ ತಗೊಳಕ್ ಹೋದ್ರಿ? ಸರ್, ತಡ ಮಾಡಿದಷ್ಟು ಅಪಾಯ ಜಾಸ್ತಿ ಐತೆ. ಧ್ರುವರ್ನ ಹೇಗಾದ್ರೂ ಕಾಪಾಡ್ಬೇಕು ಸರ್. ಅದಕ್ಕೆ ನೀವು ಸಹಾಯ ಮಾಡ್ಬೇಕು. ಹಾ ಮೈನಾ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ?